ಹಾಯ್, ಎಲ್ಲರಿಗೂ ನಮಸ್ಕಾರ. ಚಗಡಿನ ಹಿಡಿಯೋಣ ಅಂತ ಬಂದಿದ್ದೀವಿ. ಚಗಡಿ ಹಿಡಿದು ಚಟ್ನಿ ಮಾಡಬೇಕಂತ ಬಂದಿದ್ದೀವಿ. ನೋಡಿ, ಚಗಡಿ ಹಿಡಿತಾ ಇದ್ದೀವಿ. ಇಲ್ಲೊಬ್ರು ಚಗಡಿನ ಹೇಗೆ ಸಾಯಿಸ್ತೀರಾ ಅಂತ ಕೇಳ್ತಾ ಇದ್ರು. ನಾವು ಒಂದು ಕೊಟ್ಟೆಯಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ತಗೊಂಡು ಬಂದಿದ್ವಿ. ಆವಾಗ ಆ ಕೊಟ್ಟೆಗೆ ಹಾಕಿ ಈ ಥರ ಮುರಿತಾ ಇದ್ವಿ. ಅದೆಲ್ಲ ಕೊಟ್ಟೆ ಹಾಕಿಬಿಟ್ಟು ಉಪ್ಪು ಹಾಕಿ ನಾವು ಕೊಟ್ಟೆ ಹಾಕಿ ಬಾಯಿ ಕಟ್ಟಿಬಿಟ್ರೆ ಸುತ್ತೋಗ್ಬಿಡುತ್ತೆ. ಉದ್ರದು ಚಗಡಿ ಹಿಡಿದು ತರೋಷ್ಟೊತ್ತರಲ್ಲಿ ನಮಗೆ ಸಾಕಬೇಕಾಯ್ತು. ತುಂಬ ಮೈಯೆಲ್ಲ ಕಚ್ಚಿಬಿಡ್ತು. ಅಂತೂ ಇಂತೂ ಚಗಡಿ ಕೊಟ್ಟೆನ ಮುರಿದು ನಾವು ಕವರಲ್ಲಿ ಹಾಕ್ಕೊಂಡ್ವಿ. ನೋಡಿ, ಕವರಲ್ಲಿ ಹಾಕ್ಕೊಂಡು ಈ ಥರ ಮಾಡ್ತಾಯಿದ್ದೀವಿ. ಕೆಳಗಡೆ ಉಪ್ಪಿದೆ ಹಾಕಿ ಈ ಥರ ಮಾಡ್ತಾಯಿದ್ದೀವಿ. ನಾವು ಇಬ್ಬರು ಸೇರಿಕೊಂಡು ಈ ಥರ ಮಾಡಿದ್ದೀವಿ. ತುಂಬಾ ಮೊಟ್ಟೆ ಎಲ್ಲ ಇತ್ತು. ಈ ಥರ ನಾವು ಕೆಳಗೆ ಮೇಲೆ ಮಾಡ್ತಾಯಿದ್ದೀವಿ. ನೋಡಿ, ಈ ಥರ ಮಾಡಿಬಿಟ್ರೆ ಎಲ್ಲ ಕಡೆನೂ ಉಪ್ಪು ಹೋಗಿ ಬೇಗನೆ ಅದು ಸತ್ತೋಗ್ಬಿಡುತ್ತೆ. ಆವಾಗಲೇ ನಮಗೆ ಮೈ ಕೈ ಎಲ್ಲ ಕಚ್ಚಲ್ಲ. ನೋಡಿ, ಈ ಥರ ಮಾಡ್ಕೊಂಡಿದ್ದೀವಿ. ತುಂಬಾ ಕಚ್ತಾ ಇತ್ತು ನಮಗೆ. ಇವಾಗ ಮತ್ತೆ ಒಂದು ಕೊಟ್ಟೆ ಹುಡುಕಿ ಹುಡುಕ್ತಾ ಹೋದ್ವಿ. ಅದು ತುಂಬ ಚಿಕ್ಕ ಕೊಟ್ಟೆ ಅಂತ. ಚಗಡಿ ತುಂಬಾ ಇರಲಿಲ್ಲ, ಸ್ವಲ್ಪ ಇತ್ತು. ಮತ್ತೆ ನಾವು ಕರಿಬೇಕಂತ ಹೋದ್ವಿ. ಮನೆ ಮೇಲೆ ಸಿಕ್ಕೋರು ಚಟ್ನಿ ಮಾಡಿ ನಮಗೂ ಕೊಡಿ ಅಂತ ಇದ್ರು. ಅಷ್ಟು ಚೆನ್ನಾಗಾಗುತ್ತೆ ಅದು. ಅಲ್ಲಿ ನಮಗೆ ಸ್ವಲ್ಪ ಕಡಿಮೆ ಸಿಕ್ತು. ಮತ್ತು ಇಲ್ಲಿ ಒಂದು ಕೊಟ್ಟೆ ಇದೆ, ಅದನ್ನು ಕೂಡ ಮುರಿತಾ ಇದ್ದೀವಿ. ನೋಡಿ, ಕೊಟ್ಟೆ ಈಗ ಬಾಯಿ ಬಿಡ್ತು. ಇದ್ರಂಚೂರು ಮುರ್ಕೊಂತ ಲಗುನಯ್ಯ ಕೊಟ್ಟೆ ನೋಡಿ, ಈ ಥರ ಕೊಟ್ಟೆಯಲ್ಲಿ ಹಾಕಿ ಬಾಯಿ ಕಟ್ಕೊಂಡು ಬಂದಿದ್ದೆ. ಇದೆಲ್ಲ ಈ ಥರ ಅಷ್ಟೊಂದು ಕಚ್ತಾ ಇಲ್ಲ. ಇವಾಗ ಎಲ್ಲ ಅಲ್ಲೇ ಇದೆ, ಏನೂ ಕಚ್ಚಲಿಕ್ಕೆ ಬರ್ತಾ ಇಲ್ಲ. ಎಲ್ಲ ಅದಕ್ಕೆ ಅದರಲ್ಲೇ ಒಂಥರ ಆಗ್ತಾ ಇರ್ಬೋದು. ಎಲ್ಲ ಕಚ್ತಾ ಇಲ್ಲ ಇವಾಗ. ನೋಡಿ, ಈ ಥರ ಒಂದು ಬುಟ್ಟಿಗೆ ನಾನು ಸುಕ್ಕೋತಾ ಇದ್ದೀನಿ. ನೋಡಿ, ನೀರೆಲ್ಲ ಉಪ್ಪೆಲ್ಲ ಹಿಡ್ಕೊಂಡಿದೆ. ಮತ್ತು ಮೊಟ್ಟೆ ಕೂಡ ಇದೆ. ಎಷ್ಟು ಮೊಟ್ಟೆ ಇದೆ ಅಂತ. ತುಂಬಾ ಚೆನ್ನಾಗಿತ್ತು. ಇದನ್ನು ಇವಾಗ ನಾವು ಸಾಯಿಸಬೇಕು. ನಾನು ಒಂದ್ಸಲ ಮಾಡಬೇಕು, ವರ್ಷದಲ್ಲಿ ಒಂದ್ಸಲ ತಿನ್ನಬೇಕು ಅಂತಾರಲ್ವ, ಅದಕ್ಕೆ ತಿನ್ನಬೇಕು ಅಂತ ಈ ಥರ ತೊಗೊಂಡು ಬಂದೆ. ನೋಡಿ, ಒಲೆ ಮೇಲೆ ನಾನು ಒಂದು ಪಾತ್ರನ ಬಿಸಿ ಇಟ್ಕೊಂಡಿದ್ದೀನಿ. ಆ ಪಾತ್ರಕ್ಕೆಲ್ಲ ಇದನ್ನು ಈ ಥರ ಕೂಡ್ಕೊತಾ ಇದ್ದೀನಿ. ಈ ಥರ ಬಿಸಿ ಮಾಡೋದ್ರಿಂದ ಬೇಗನೆ ಅದು ಸತ್ತೋಗ್ಬಿಡುತ್ತೆ. ಅವಾಗ ನಮಗೆ ಸೋಯಿಸಲಿಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಈ ಥರ ಎಲ್ಲ ಸುರಿಸ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಆಯಿತು. ಚೆನ್ನಾಗಿ ಕೊಡ್ಬಿಟ್ಟು ಸುಟ್ಕೋಬೇಕು. ಇದೇ ರೀತಿ ಮತ್ತೊಂದು ಕೊಟ್ಟೆನ ಈ ಥರ ಹಾಕಿ ನಾನು ಬಿಸಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಕೂಡ ಚೆನ್ನಾಗಿ ಈ ಥರ ಕೊಡ್ಕೋಬೇಕು. ಇವಾಗ ಇದು ರೆಡಿ ಆಯಿತು. ನೋಡಿ, ಮರ ತಗೊಂಡು ಇದಕ್ಕೆ ಒಂದು 4 ಹಾಕ್ಕೊಂಡು ಒಂದು ಸೈಡಿಂದ ಚೆನ್ನಾಗಿ ಕಸ ಎಲ್ಲ ತೆಗೆದು ಬಲೆ ಥರ ಎಲ್ಲ ಇರುತ್ತೆ, ಅದೆಲ್ಲ ತೆಗೆದು ಮತ್ತು ರೆಕ್ಕೆ ಬಂದಿರೋ ಇರುವೆ ಕೂಡ ಇರುತ್ತೆ, ಅದೆಲ್ಲ ತೆಗೆದು ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲೆಗೆಲ್ಲ ಹಿಡ್ಕೊಂಡಿದೆ. ಇದನ್ನು ವರ್ಷಕ್ಕೆ 1 ಸಲ ಇಲ್ಲ 2 ಸಲ ತಿನ್ನಲೇಬೇಕು. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ತುಂಬ ಕಾಯಿಲೆಗಳಿಗೆ ಇದು ಪರಮ ಔಷಧಿ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಮಾಡಿ ತಿಂದರೆ. ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ಮಾಡಿರಲಿಲ್ಲ. ನೋಡಿ, 4 ಹಾಕ್ಕೊಂಡು ನಾನು ಈ ಥರ ಸೋಯಿಸ್ಕೊತಾ ಇದ್ದೀನಿ. ಕಸ ಎಲ್ಲ ತೆಗಿಬೇಕು. ಚಗಡಿ ಕೊಟ್ಟೆ ಸಿಕ್ಕರೆ ನೀವಂತೂ ಬಿಡಲೇಬೇಡಿ. 1 ಟೈಮ್ ಆದರೂ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ವರ್ಷಕ್ಕೊಂದು ಸಲ ಆದರೂ ತಿನ್ನಲೇಬೇಕು. ಇದನ್ನ ಬಿಡಬೇಡಿ. 1 ಟೈಮ್ ಮಾಡಿ ನೋಡಿ ಹೇಗಿರುತ್ತೆ ಅಂತ. ನೀವು ಮಾಡಿ ನೋಡಿ, ಕಮೆಂಟ್ ಮಾಡಿ. ನೋಡಿ, ಈ ಥರ ಬಲೆ ಥರ ಎಲ್ಲ ಇರುತ್ತೆ. ಈ ಥರ ಅದನ್ನೆಲ್ಲ ಕ್ಲೀನಾಗಿ ಚೆಕ್ ಮಾಡ್ಕೋಬೇಕು. ನೋಡಿ, ಇದು ಮೊಟ್ಟೆ.
ಇದು ಮೊಟ್ಟೆ, ಇದು ಕೂಡ ಹಾಕಬೇಕು, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಚಗುಳಿನ ಒಂದ್ಸಲ ನೀರಲ್ಲಿ ನಾನು ತೊಳ್ಕೊಳ್ತಾ ಇದ್ದೀನಿ, ಸ್ವಲ್ಪ ನೀರಿಗೆ ಹಾಕಿ ಕ್ಲೀನಾಗಿ ತೊಳಿತಾ ಇದ್ದೀನಿ. ಉಪ್ಪು ಹಾಕಿದ್ದೀನಿ, ತುಂಬಾ ಉಪ್ಪು ಹಾಕಿದ್ದೀನಿ, ಆಗ ಉಪ್ಪಿದೆ. ಒಂದ್ಸಲ ಈ ಥರ ನೀರಲ್ಲಿ ನಾನು ಕ್ಲೀನಾಗಿ ತೊಳಿತಾ ಇದ್ದೀನಿ. ಈ ಥರ ಕ್ಲೀನಾಗಿ ತೊಳ್ಕೊಬೇಕು ನೋಡಿ. ಇನ್ನೂ ಕಸ ಕಸ ಇದೆ, ಈ ಥರ ತೊಳಿಬೇಕು. ಇದ್ದೀನಿ ಹೀಗೆ ಇನ್ನೊಂದ್ಸಲ ಚೆಕ್ ಮಾಡ್ಕೋಬೇಕು. ಇದು ವೈಟೆಲ್ಲ ಇರೋದು ಮೊಟ್ಟೆ. ಒಂದ್ಸಲ ನೋಡಿ, 2 ಸಲ ನೀರನ್ನು ನಾನು ಈ ಥರ ತೊಳ್ಕೊತ ಬಂದಿದ್ದೀನಿ. ಇದನ್ನ ಇವಾಗ ಈ ಥರ ಕ್ಲೀನಾಗಿ ತೊಳಿಬೇಕು. ಈ ಥರ ವೈಟ್ ಇರೋದೆಲ್ಲ ಮೊಟ್ಟೆ ಚೆನ್ನಾಗಿ ಹಿಂಡಿಬಿಟ್ಟು ಈ ಥರ ಹಂಚ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ಹಂಚಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹುರಿಬೇಕು ಇದನ್ನು ಚೆನ್ನಾಗಿ. ಇದನ್ನು ಚೆನ್ನಾಗಿ ಈ ಥರ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದನ್ನು ಕೆಲವು ಜನ ಹುರಿಬಾರ್ದು ಹಾಗೇ ಹಾಕಬೇಕು ಅಂತ ಹೇಳ್ತಾರೆ. ನಾನು ಸ್ವಲ್ಪ ಹುರಿದು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದರಲ್ಲೂ ಕೂಡ ನಾನು ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಬೇಕಂದರೆ ಹಾಕ್ಕೋಬೋದು ಅಂತ. ತುಂಬ ಉಪ್ಪಾದರೂ ಚೆನ್ನಾಗಿರಲ್ಲ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದಿವಾಗ ಆಯಿತು, ರೆಡಿ ಆಯಿತು. ಇದನ್ನು ತೆಗಿತಾ ಇದ್ದೀನಿ ನಾನು. ಅದೇ ತವಕ್ಕೆ ನಾನು ಸ್ವಲ್ಪ ಸೂಜಿ ಮೆಣಸು ಹಾಕ್ತಾ ಇದ್ದೀನಿ. ಸ್ವಲ್ಪ ಕಡಿಮೆ ಇದೆ ಮೆಣಸು ಅಂತ 2 ಹಸಿಮೆಣಸನ್ನು ಈ ಥರ ಹಾಕ್ಕೊಂಡಿದ್ದೀನಿ. ತುಂಬ ಬೇಯಬೇಕಂತಲೇ ಇಲ್ಲ ನೋಡಿ. ಇದು ಕೂಡ ಇವಾಗ ರೆಡಿ ಆಯಿತು. ಮೆಣಸನ್ನು ಹುರ್ಕೊಂಡಿದ್ದೆಲ್ಲ ಅದನ್ನು ಕೂಡ ಈ ಸೈಡಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಈ ಸೈಡಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಈರುಳ್ಳಿ, ಒಂದು ಅರ್ಧದಷ್ಟು ಈರುಳ್ಳಿನ ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಇದನ್ನು ಕೂಡ ಒಂದು ಸೈಡಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ತೆಂಗಿನ ತುರಿನ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾಯಿ ಬದಲಿಗೆ ನಾವು ಅನ್ನ ಕೂಡ ಹಾಕ್ಬೋದು. ನಾನು ಅನ್ನ ಹಾಕಿಲ್ಲ, ಕಾಯಿನೇ ಹಾಕ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಬೀಸ್ಕೊಂಡು ಬರಬೇಕು ನೋಡಿ. ಇವಾಗ ಚಟ್ನಿ ರೆಡಿ ಆಯಿತು. ಇದಕ್ಕೆ ಕಾಯಿ ಬದಲಿಗೆ ಅನ್ನನೇ ಹಾಕಿ ಬೀಸಬೇಕಂತ ನಮ್ಮ ಮನೆಯಲ್ಲೆಲ್ಲ ಹೇಳ್ತಾ ಇದ್ರು. ಹಳೆ ಕಾಲದಲ್ಲೆಲ್ಲ ಅನ್ನನೇ ಹಾಕಿ ಬೀಸ್ತಾಯಿದ್ರು. ಯಾಕೆ ಅನ್ನ ಹಾಕ್ತಾಯಿದ್ರು ಅಂದರೆ ಈ ಇರುವೆ ಕಾಳುಗಳೆಲ್ಲ ಕಾಣಬಾರ್ದು ಅಂತ ಅನ್ನ ಹಾಕಿ ಬೀಸಿ ಚಟ್ನಿ ಮಾಡ್ಕೊತಾಯಿದ್ರು. ಅದು ಕೂಡ ತುಂಬಾ ಟೇಸ್ಟಾಗಿ ಬರುತ್ತೆ. ನಾನು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ. ಒಳ್ಳೆ ನೀರು ಕಲ್ಲಿರುತ್ತಲ್ಲ, ಆ ಕಲ್ಲಲ್ಲಿ ರುಬ್ಬಬೇಕು, ಚೆನ್ನಾಗಾಗುತ್ತೆ ಇದು. ರೊಟ್ಟಿ ಮತ್ತು ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.